ಸುಲೆಪೇಟೆ ಗ್ರಾಮದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಮೂರ್ತಿ ಶೀಘ್ರವೇ ಸ್ಥಾಪನೆ ಮಾಡಲಾಗುವುದು ಎಂದು ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಭರವಸೆ ನೀಡಿದರು. ಚಿಂಚೋಳಿ ತಾಲೂಕಿನ ಸುಲೆಪೇಟೆ ಗ್ರಾಮದ ಎಸ್ಟಿ ಭವನದಲ್ಲಿ ಹಮ್ಮಿಕೊಂಡಿದ್ದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಮಾದಿಗ ಸಮಾಜದ ಮುಖಂಡರು ಗ್ರಾಮದಲ್ಲಿ ಒಂದು ಭವನ ಮತ್ತು ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕೆಂದು ಮನವಿ ಮಾಡಿದ್ದು ಅವರ ಬೇಡಿಕೆ ಈಡೇರಿಸಲಾಗುವುದು ಎಂದರು. ಏನಿಲ್ಲ 4 ಮಂದಿ ಮುಖ್ಯ ಮಾಡಿಲ್ಲ, ಸಾಮೂಹಿಕವಾಗಿ ಎಲ್ಲರಿಗೆ ಹಾಕ್ಬಿಡೋರು. ಅವ್ರು ಬರ್ಲಕ್ಕ ಟೈಮ್ ಎಷ್ಟು ಹೋಗ್ತೇ ಮಾಡ್ಕೋತಿಲ್ಲ ಅಷ್ಟು ಸ್ವಾತಂತ್ರ್ಯದ ನಂತರ ಕಷ್ಟ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಬೇರೆ ದೇಶಗಳಿಗೆ ಅನಾಜನ ನಾವು ಇಂಪೋರ್ಟ್ ಮಾಡತಕ್ಕಂಥ ಪರಿಸ್ಥಿತಿ ಇತ್ತು. ಆ ಸಂದರ್ಭದಲ್ಲಿ ಬಾಬು ಜಗಜೀವನ್ ರಾಮ್ ಅವರು ಬಹಳ ಒಂದು ಮುಂದಾಲೋಚನೆಯಿಂದ ದೀಟ ಅವರ ಹೆಜ್ಜೆಗಳಿಂದ ನಾವು ದೇಶದಲ್ಲಿ ಇವತ್ತು ನಾವು ನಮ್ಮ ದೇಶದಲ್ಲಿನೇ ನಮಗೆ ಸಾಕಾಗುವಷ್ಟು ಅನಾಜನ ಬೆಳೀತಕ್ಕಂಥ ಶಕ್ತಿ ಹೊಂದಿದ್ದೀವಿ ಅಂತಂದ್ರೆ ಅದು ಬಾಬು ಜಗಜೀವನ್ ರಾಮ್ ಅವರ ಕೊಡುಗೆ ಬಹಳ ಅಪಾರವಾಗಿದೆ. ಅದಕ್ಕೆ ಅವರನ್ನ ಹಸಿರು ಕ್ರಾಂತಿ ಆಗಿದ್ದಾರೆ ಅಂತ ಹೇಳ್ತೀವಿ. ಅವರ ಜಯಂತಿಯನ್ನ ಆಚರಣೆ ಮಾಡುವ ಉದ್ದೇಶ ಏನಂತಂದ್ರೆ, ಇವತ್ತು ನಾವಿಲ್ಲಿ 3 ಕೋಟಿಗಳಿಂಟು ಜಯಂತಿ ಆಚರಣೆ ಮಾಡ್ತಾ ಇದ್ವಿ. ಅದು 12ನೇ ಶತಮಾನದ ಏನು ಕಲ್ಯಾಣ ಕ್ರಾಂತಿಗೆ ಏನು ಅವರ ನಾಯಕತ್ವ ವಹಿಸಿಕೊಂಡಿರ್ತಕ್ಕಂಥ ಬಸವಣ್ಣನವರಾಗಿರ್ಬೋದು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಿರ್ಬೋದು ಮತ್ತು ಬಾಬು ಜಗಜೀವನ್ ರಾಮ್. ಯಾಕೆ ಇವರು ಜಯಂತಿಯನ್ನು ಆಚರಣೆ ಮಾಡ್ತೀವಿ ಅಂದ್ರೆ, ಅವರು ತಮಗಾಗಿ ತಾವು ಬದುಕಲಿಲ್ಲ, ಅವರು ಬರಡಿಗಾಗಿ ಬದುಕಿದ್ರು, ಸಮಾಜದ ಒಳತಿಗಾಗಿ ಬದುಕಿದ್ರು ಮತ್ತು ಸಮಾಜದ ಏಳಿಗೆಗಾಗಿ ಕಟ್ಟಕಡೆಯ ಮನುಷ್ಯನ ಒಂದು ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಅವರಿಗೆ ಸ್ವಾಭಿಮಾನದ ಬದುಕನ್ನು ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ. ಇನ್ನು ಇದೇ ವೇಳೆಯಲ್ಲಿ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತಿದಾರ್ ಮಾತನಾಡಿದರು. ಕೇವಲ ಭಾಷಣ ಮಾಡೋದು ಮಾತ್ರ ಹೊಟ್ಟೆ ತುಂಬೋದಿಲ್ಲ, ಹೌದಾ? ಅದೇ ಭಾಷಣ ಮಾಡಿ ನಾವು ಹೋಗ್ಬೋದು, ಭಾಷಣದಲ್ಲಿ ಹೊಟ್ಟೆ ತುಂಬೋದಿಲ್ಲ. ನಿಜವಾದ ಕ್ರಾಂತಿಕಾರಿ ಕೆಲಸಗಳನ್ನು ಮಾಡಬೇಕಾದ್ರೆ ನೀವು ಏನು ಮಾಡಿದ್ರೆ ಅದು ನಿಜ ಜೀವನದಲ್ಲಿ ಅಳವಡಿಸಿ ಈ ಒಂದು ಜನಾಂಗಕ್ಕೆ ನ್ಯಾಯ ಕೊಡಿಸಲು ಮುಂದಾಗಬೇಕಂತ ನಾನು ಎಲ್ಲ ಪಕ್ಷದವರಿಗೆ ಈ ಒಂದು ವೇದಿಕೆ ಮುಖಾಂತರ ಹೇಳಲು ಇಷ್ಟಪಡ್ತೇನೆ. ಯಾಕಂದ್ರೆ ದುಡಿದವ್ರು ಯಾರು, ಉಂಡವ್ರು ಯಾರು ಅದಕ್ಕೆ ಆಗ್ಬೇಕು. ಅದಕ್ಕೆ ದುಡಿದಿದ್ದ ಫಲ ದುಡಿದವ್ರಿಗೆ ಸಿಗ್ಬೇಕು. ಆ ಒಂದು ಕೆಲಸ ಇವತ್ತು ನಾವೆಲ್ಲರೂ ಹೋರಾಟಗಾರರಾಗಿ ಮಾಡಬೇಕು. ಯಾಕಂದ್ರೆ ಈ ಸಮಾಜಕ್ಕೆ ಎಂದೋ ನ್ಯಾಯ ಸಿಗಬೇಕಾಗಿದೆ. ಈ ಒಂದು ವೇದಿಕೆಯಲ್ಲಿ ಮಾತಾಡೋದು, ಜೈಘೋಷ ಹಾಕೋದು, ಟಾಲಿ ಹೊಡಿಸೋದು ಬಹಳ ಜನ ಮಾತಾಡಬಹುದು. ಇವೆಲ್ಲ ಭಾಷಣಗಳಿಗೆ ಸೀಮಿತ ಹಾಕೊಡುದು. ಯಾಕಂದ್ರೆ ಇವತ್ತಿನ ದಿನ 115ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಬಂದಿದೆ. ಇಲ್ಲಿ ಕಾಂಗ್ರೆಸ್ ಏನ್ ಪಡೆದ, ಬಿಜೆಪಿ ಏನ್ ಪಡೆದ ಬೇಕಾಗಿಲ್ಲ. ಸಮಾಜಕ್ಕೆ ನಾವು ಏನು ಮಾಡಬಹುದು ಅನ್ನೋದು. ಈ ಸಂದರ್ಭದಲ್ಲಿ ಚಿಂಚೋಳಿಯ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್, ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್, ಗೋಪಾಲರಾವ್ ಕಟ್ಟಿಮನಿ, ದೊಡ್ಡೇಂದ್ರ ಮಹಾಸ್ವಾಮಿಗಳು, ಜಯಂತಿ ಸಮಿತಿಯ ಅಧ್ಯಕ್ಷ ವಿನೋದ್ ಕುಮಾರ್, ವಿಜಯ್ ಕುಮಾರ್ ಜಿ ರಾಮಕೃಷ್ಣ, ಮಹಾರುದ್ರಪ್ಪ ದೇಸಾಯಿ, ಬಸವರಾಜ ಸಜ್ಜನ್, ತಾಹಿರ್ ಪಟೇಲ್, ಅತೀಶ್ ಪವಾರ್, ಮೇಘರಾಜ್ ರಾಠೋಡ್, ಮಸ್ತಾನ್ ಅಲಿ ಪಟ್ಟೇದಾರ್, ಬಸವರಾಜ್ ಬಿರಾದಾರ್, ಚಂದ್ ಪಾಷಾ ಮೊಮಿನ್, ಆನಂದ್ ಟೈಗರ್, ರೇವಣಸಿದ್ದಪ್ಪ ಅಣಕಲ್, ಸಂತೋಷ್ ರಾಠೋಡ್, ಶಿವಕುಮಾರ್ ಕೊತ್ತಪೆಟ್, ಬಾಬಣ್ಣ ಗುಲಗಂಜಿ, ವಿಜಯ್ ಕುಮಾರ್ ಕೊಂಡ್ರಂಪಳ್ಳಿ, ಸಂಪತ್ ಬೆಳ್ಳಚುಕ್ಕಿ, ಸುನಿಲ್ ಸಲ್ಗರ್, ಸುನಿಲ್ ಕಪೂರ್ ಸೇರಿದಂತೆ ಅನೇಕರು ಇದ್ದರು. ಕಾರ್ಯಕ್ರಮ ಪ್ರಾರಂಭಕ್ಕೂ ಮುನ್ನ ಭವ್ಯ ಮೆರವಣಿಗೆ ಜರುಗಿತು. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ,
ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.